Hi everyone, welcome to my channel once again. Hi everyone, welcome to my channel once again. I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ರೆಡ್ಯೂಸ್ಡ್ ಸಿಲೆಬಸ್ ಇರುವಂತದ್ರಲ್ಲಿ ನಮಗೆ ಬೇಕಾಗಿರುವಂತಹ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀರಿ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಆಲ್ಮೋಸ್ಟ್ ಈಗ 3 ವಿಡಿಯೋ ಕಂಪ್ಲೀಟ್ ಮಾಡಿದಿರಿ. ಒಂದು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅಂದ್ರೆ ಫಸ್ಟ್ ವಿಡಿಯೋದಲ್ಲಿ ನಾವು ಹೇಳಿರೋದು ಮ್ಯಾಟ್ರಿಕ್ಸ್ ನ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬಗ್ಗೆ. ಅದ್ರಲ್ಲಿ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ತವೆ. ಸೊ ನೀವು ನೋಡಿದಿರಾ. ಇನ್ನ ಕೆಲವು ಸ್ಟೂಡೆಂಟ್ಸ್ಗೆ ಕೆಲವು ಕಾಲೇಜಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿಲ್ಲ. ನೋಡಿ, ಲೆಕ್ಚರರ್ಸ್ಗೆ ಗೊತ್ತಿಲ್ಲ ಅಂತಂದ್ರೆ ತಿಳಿ ಹೇಳಿ, ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಕಾಲ್ ಮಾಡಕ್ ಹೇಳಿ. ಯಾಕೆಂತಂದ್ರೆ ಮಿಸ್ಗೈಡ್ ಮಾಡೋದ್ ಬೇಕಾಗಿಲ್ಲ. ಯಾರೋ ಒಬ್ರು ರೀಸೆಂಟ್ ಆಗಿ JSS JEC ಕಾಲೇಜ್ ಮೈಸೂರಿಂದ ಕಾಲ್ ಮಾಡಿದ್ರು. ಅವ್ರ ಲೆಕ್ಚರರ್ಗೆ ಈ ತರ 2 ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ ನಾನು ನಂಬಕ್ಕಾಗಲ್ಲ, ಎಲ್ಲೋ ಡೌಟ್ ಹೊಡಿತಾ ಇದೆ ಅಂತ ಹೇಳಿದ್ರಂತೆ. ಸೊ ನೋ ವೇ, ನೀವು ಬೇಕಾದ್ರೆ ಆ ವೆಬ್ಸೈಟ್ ಅಲ್ಲಿ DT ವೆಬ್ಸೈಟ್ ಅಲ್ಲಿ ಅಥವಾ DT ಚೇರ್ಮನ್ ನ ಯಾರಾದ್ರೂ ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳ್ಕೊಂಡು. ಸೊ ನಿಮ್ಗೆ ಗೊತ್ತಿಲ್ಲ ಮಾಹಿತಿ ಅಂತಂದ್ರೆ ಇದು ಖಂಡಿತ ABC ಫಾರ್ಮೆಟ್ ಅಲ್ಲೇ ಬರುತ್ತೆ ಕ್ವಶನ್ ಪೇಪರು. ಇದೇ ಫಿಕ್ಸ್. ಇದ್ರ ಬಗ್ಗೆ ನಿಮ್ಗೆ ಬೇರೆ ತರ ಡೌಟ್ಸ್ ಬೇಕಾಗಿಲ್ಲ. ಓಕೆನಾ? ಸೊ ಹಾಗಾದ್ರೆ ಈಗ ಫಸ್ಟ್ ವಿಡಿಯೋ ನಾವು ಮಾಡಿದ್ದು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಸೆಕೆಂಡ್ ವಿಡಿಯೋ ಡಿಟರ್ಮಿನೆಂಟ್ಸ್ ನ ಮಾಡಿದ್ರಿ. ಡಿಟರ್ಮಿನೆಂಟ್ಸ್ ಆಯ್ತು, ಸಿಂಗುಲರ್ ಮ್ಯಾಟ್ರಿಕ್ಸ್ ಆಯ್ತು, ಥರ್ಡ್ ಒನ್ ಕ್ರಾಮರ್ಸ್ ರೂಲ್ ಆಯ್ತು. ಈಗ ನಾವು ಹೋಗ್ತಾ ಇರುವಂತದ್ದು ಇದು ಫೋರ್ತ್ ವಿಡಿಯೋ. ಈ ಫೋರ್ತ್ ವಿಡಿಯೋದಲ್ಲಿ ನಾವು ನೋಡುವಂಥದ್ದು ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಥಿಂಗ್, ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ. ಏನಂತ? ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್. ನೋಡಿ, ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟು ಸುಲಭ ಅಂತಂದ್ರೆ ಒಂದು ಸ್ವಿಚ್ ಆನ್ ಮಾಡಿ ಆಫ್ ಮಾಡೋಷ್ಟು ಸುಲಭ ಇದು. ಸೊ ವೆರಿ ಸಿಂಪಲ್, ಅಷ್ಟೇ ಬರಿಬೇಕು. ನೀವು ಮತ್ತೆ ಏನು ಎಕ್ಸ್ಟ್ರಾ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಸೊ ಯಾವುದೇ ಒಂದು ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಬರಿಬೇಕು ಅಂದ್ರೆ ನಿಮಗೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನೋಡಿ, ಸೊಲ್ಯೂಷನ್ ಬರಿಬೇಕಾದ್ರೆ ವೆರಿ ಸಿಂಪಲ್. ಕೊಟ್ಟಿರುವಂತಹ ಫಸ್ಟ್ ಏನ ಬರ್ಕೋಣ. ಸೊ ಕೊಟ್ಟಿರುವಂತದ್ದು ಗೀವನ್ ಏನು, ಎ ಇಸ್ ಈಕ್ವಲ್ ಟು 1 2 3 ಮತ್ತೆ 4 ಬರ್ಕೊಂಡೆ. ಈಗ ಅಡ್ಜಾಯಿಂಟ್ ಆಫ್ ಎ ಬರಿಬೇಕು. ಅಡ್ಜಾಯಿಂಟ್ ಆಫ್ ಎ ಬರಿಬೇಕು. ಅಡ್ಜಾಯಿಂಟ್ ಆಫ್ ಎ ಬರೆಯೋದು ಹೆಂಗಪ್ಪ ಅಂತಂದ್ರೆ ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದಾವಲ್ಲ, ಕರೆಕ್ಟ್ ಆಗಿ ನೋಡ್ಕೊಬೇಕು. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದನ್ನ ಇಂಟರ್ಚೇಂಜ್ ಮಾಡಿ. 4 ಮೇಲೆ ಬರೀರಿ, 1 ಕೆಳಗಡೆ ಬರೀರಿ. 4 ಮೇಲೆ ಹೋಯ್ತು, 1 ಕೆಳಗಡೆ ಬಂದಿದೆ. ಈಗ ಈ ಉಳಿದಿರುವಂತಹ 2 ಎಲಿಮೆಂಟ್ಸ್ ನ ಚೇಂಜ್ ಮಾಡಬಾರದು, ಅಲ್ಲೇ ಇರಬೇಕು. ಅಲ್ಲೇ ಇರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಮೈನಸ್ ನ ಅಂದ್ರೆ ಸೈನ್ ಚೇಂಜ್ ಮಾಡಬೇಕು. ಸರ್ ಬರೀ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಮಾಡಬಾರ್ದ? ಆ ತರ ಡೌಟ್ ಬೇಡ. ನಿಮ್ಗೆ ಮೈನಸ್ ಇದ್ರೆ ಪ್ಲಸ್ ಮಾಡಿ, ಪ್ಲಸ್ ಇದ್ರೆ ಮೈನಸ್ ಮಾಡಿ. ಸೊ ಇದೇ ನಿಮ್ಗೆ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಇನ್ನ ಇದ್ರ ಬಗ್ಗೆ ಡೌಟ್ ಬೇಡ. ಒಂದು ಫಸ್ಟ್ ಸ್ಟೆಪ್ ಏನು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡೋದು. ಈ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ನ ಸೈನ್ ಚೇಂಜ್ ಮಾಡೋದು. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲೂ ಕೂಡ ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಫಸ್ಟ್ ಏನ್ ಮಾಡೋಣ, ಸೊಲ್ಯೂಷನ್ ಅಂತ ಬರ್ಕೋಣ. ಸೊ ಕೊಟ್ಟಿರುವಂತಹ ಎ ಬರಿತೀನಿ. ಸುಮ್ನೆ ಎ ಯಾಕೆ ಸರ್ ಡೈರೆಕ್ಟ್ ಆಗಿ ಬರೀಬೋದಲ್ಲ ಅಂತ ನೀವು ಕೇಳಬಹುದು. ಸೊ ಇದಕ್ಕೆ ಒಂದು 4 ಮಾರ್ಕ್ಸ್ ಕ್ವಶನ್ ಕೊಟ್ರು ಅಂತಂದ್ರೆ ಸುಮ್ನೆ ಆ ಒಂದೇ ಸ್ಟೆಪ್ ಮಾರ್ಕ್ಸ್ ಕೊಡೋದು ಹೆಂಗೆ ಅಂತ ಅನ್ಸೋದ್ ಬೇಡ. ಅದಕ್ಕೋಸ್ಕರ ಏನ್ ಮಾಡೋಣ, ಕೊಟ್ಟಿರುವಂತದ್ದು ಒಂದ್ಸರಿ ಬರ್ದ್ಬಿಟ್ಟು ಅಡ್ಜಾಯಿಂಟ್ ಬರೆಯೋಣ. ಸೊ ಅಡ್ಜಾಯಿಂಟ್ ಬರಿಬೇಕಾದ್ರೆ ಈಗ ಇಂಟರ್ಚೇಂಜ್ ಮಾಡ್ತೀನಿ. ಇದನ್ನ ಇಂಟರ್ಚೇಂಜ್ ಮಾಡ್ಬೇಕು. ನೀವು ಈ ತರ ಏನ್ 6 ಮಾರ್ಕ್ ಏನ್ ಬರಿಬೇಡಿ. ನಿಮ್ಗೆ ಅರ್ಥ ಆಗ್ಲಿಂದ ನಾನು ಬರಿತಾ ಇರ್ತೀನಿ, ನೀವು ಬರಿಬೇಕು ಅಂತನಿಲ್ಲ. 4 ಮೇಲೆ ಹೋಗುತ್ತೆ, 3 ಇಲ್ಲೇ ಇರುತ್ತೆ. ಇಲ್ಲಿ -2 ಇದೆ, ಅದು +2 ಆಗುತ್ತೆ. ಇಲ್ಲಿ 5 ಇದೆ, ಅದೇನಾಗುತ್ತೆ, -5 ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಇಟ್ ಇಸ್ ಎ ವೆರಿ ವೆರಿ ಸಿಂಪಲ್ ಥಿಂಗ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಫೈಂಡ್ ದ ಅಗೇನ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್. ಸೊ ಅಗೇನ್ ನಾನು ಸೊಲ್ಯೂಷನ್ ಬರೀತೀನಿ. ಗಿವನ್ ಎ ಬರ್ಕೋತೀನಿ ಫಸ್ಟ್. ಎ ಏನಿದೆ, ಆಮೇಲೆ 4 1 2 3. ಸೊ ಈಗ ಇದ್ರೇನ್ ಮಾಡ್ಬೇಕು, ನಾನು ಅಡ್ಜಾಯಿಂಟ್ ಆಫ್ ಎ ಬರೀಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಗೇನ್ ಈ 3 ನ ಮೇಲೆ ಬರಿತೀನಿ, ಈ 4 ನ ಕೆಳಗಡೆ ಬರಿತೀನಿ, ಈ 1 ಗೆ -1 ಮಾಡ್ತೀನಿ, 2 ಗೆ -2 ಮಾಡ್ತೀನಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇಲ್ಲಿ ನೀವು ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಬೇಕು, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಕೇಳಿದ್ದಾರೆ. ಸೊ ದಿಸ್ ವಿಲ್ ಬಿ ಫಾರ್ 5 ಮಾರ್ಕ್ಸ್ ಇರ್ಬೋದು ಅಥವಾ 6 ಮಾರ್ಕ್ಸ್ ಬೇಕಾದ್ರೂ ಕೇಳ್ಬೋದು. ಓಕೆನಾ? ಯಾಕಂದ್ರೆ ಇವಾಗಿರೋ ಪ್ರಾಬ್ಲಮ್ಗಳಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ನೀವು ಆರಾಮಾಗಿ ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ಈಗ ನೋಡೋಣ ಸೊಲ್ಯೂಷನ್ ಅಲ್ಲಿ. ನೋಡಿ, ಫಸ್ಟ್ ಕೊಟ್ಟಿರುವಂತದ್ದು ಬರ್ಕೋತೀನಿ. ಇಲ್ಲಿ ಎ ಕೊಟ್ಟಿದ್ದಾರೆ, ಎ ಕೊಟ್ಟಿರೋದನ್ನ ಬರ್ಕೋತೀನಿ. 6 3 6 5.
ಸೊ ದಿಸ್ ಇಸ್ ದ ಗಿವನ್ ಎ. ನನಗೆ ಏನ್ ಮಾಡಬೇಕು, ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಕರೆಕ್ಟ್ ಅಬ್ಸರ್ವ್ ಮಾಡಿ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಫಸ್ಟ್ ನಾನು ಅಡ್ಜಾಯಿಂಟ್ ಆಫ್ ಎ ಮಾಡ್ಕೋತೀನಿ. ಅಡ್ಜಾಯಿಂಟ್ ಆಫ್ ಎ, ದಯವಿಟ್ಟು ಇದನ್ನ ಅಡ್ಜ್ ಎ ಅಂತ ಓದಕ್ ಹೋಗ್ಬೇಡಿ, ದಟ್ ಈಸ್ ರಾಂಗ್ ಪ್ರೊನೌನ್ಸಿಯೇಷನ್. 5 ನ ಮೇಲೆ ಬರಿತೀನಿ, 6 ನ ಕೆಳಗಡೆ ಬರಿತೀನಿ, ಇದನ್ನ -3 ಮಾಡ್ತೀನಿ, ಇದನ್ನ -6 ಮಾಡ್ತೀನಿ. ಸೊ ಈಗ ನನಗೆ ಬೇಕಾಗಿರೋದು ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಎ ಫಸ್ಟ್ ಬರ್ಕೊಳ್ಳಿ, ದಟ್ ಈಸ್ 6 3 6 5. ಸೊ ಕೊಟ್ಟಿರುವಂತ ಎ ನೋಡಿ, ಇದು ಎ ಬರ್ಕೊಂಡೆ. ಇಂಟು ಏನಿದೆ ಸರಿ, ಇಂಟು ಏನು ಕೊಟ್ಟಿಲ್ಲ, ಏನು ಮೆನ್ಷನ್ ಮಾಡಿಲ್ಲ ಅಂದ್ರೂ ಇದು ನೀವು ಮಲ್ಟಿಪ್ಲಿಕೇಶನ್ ಅಂತ ಅರ್ಥ ಮಾಡ್ಕೊಬೇಕು. ಇಲ್ಲಿ 5 ಮೈನಸ್ ನೋಡಿ, ಇದು ಜಾಯಿನ್ ಮಾಡ್ಕೊಂಡಿದ್ದೀನಲ್ವಾ, ಅದು ಬರ್ಕೋತಾ ಇದೀನಿ. -6 6. ಸೊ ಈಗ ನಿಮ್ಗೆಲ್ಲ ಗೊತ್ತಿದೆ, ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ಬೇಕಾದ್ರೆ ಏನ್ ಕೊಟ್ಟಿದ್ದೀನಿ, ರೋ ಇಂಟು ಕಾಲಮ್ ಮಾಡ್ಬೇಕಾದ್ರೆ ಈ ತರ ಬರ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದೆ. ಸೊ ಆ ತರ ಬರ್ಕೋತಾ ಇದೀನಿ. ಬರ್ಕೊಂಡಾಗ ಈಗ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಈ 6 ನ ಈ 5 ಮಲ್ಟಿಪ್ಲೈ ಮಾಡ್ತೀನಿ, 6 5 30. 3 ನ 6 ಗೆ ಮಲ್ಟಿಪ್ಲೈ ಮಾಡ್ತೀನಿ, ಬಟ್ ಇಲ್ಲಿ -6 ಇರೋದ್ರಿಂದ -30 ಆಗುತ್ತೆ. ಅಗೇನ್ 6 ನ ಈ -3 ಮಲ್ಟಿಪ್ಲೈ ಮಾಡ್ತೀನಿ, ಸೊ ದಟ್ ಈಸ್ -18 ಬರ್ತದೆ. ಓಕೆನಾ? ಸೊ 6 5 30, 3 6 ನೋಡಿ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಸೊ ಈ 6 ನ ಈ 5 ಮಲ್ಟಿಪ್ಲೈ ಮಾಡಿದ್ರೆ 6 5 30 ಆಯ್ತು. ಈ 3 ನ 6 ಗೆ ಮಲ್ಟಿಪ್ಲೈ ಮಾಡಿದ್ರೆ 3 6 18 ಆಗುತ್ತೆ. ಈ 6 ನ ಈ 3 ಮಲ್ಟಿಪ್ಲೈ ಮಾಡ್ತೀನಿ, -18. ಈ 3 ನ ಈ 6 ಮಲ್ಟಿಪ್ಲೈ ಮಾಡ್ತೀನಿ, +18. ಸೊ ಅಗೇನ್ 6 ಇಂಟು 5, 6 5 30. ಅಗೇನ್ 5 6 30, ಯಾಕಂದ್ರೆ ಮೈನಸ್ ಇದೆ. ಸೊ ಅಗೇನ್ 6 3 ದಟ್ ಈಸ್ -18. ಅಗೇನ್ 5 6 ದಟ್ ಈಸ್ 30. ಸೊ ವಾಟ್ ಈಸ್ ದ ವ್ಯಾಲ್ಯೂ? ಯು ನೋ ದಟ್ 30 - 18 ಅಂತಂದ್ರೆ ದಟ್ ಈಸ್ 20 ಅಂದ್ರೆ ಎಷ್ಟಾಯ್ತು ನಿಮ್ಗೆ? 12 ವ್ಯಾಲ್ಯೂ ಬರುತ್ತೆ. ಕರೆಕ್ಟಾ? ಸೊ 0 10 - 8 ಎಷ್ಟು? 2 ಆಯ್ತು. ಸೊ 1 2 ಇರುತ್ತೆ, 2 1 ಅಂದ್ರೆ 1. ಅಗೇನ್ -18 +18 ಇದು 0 ಆಗುತ್ತೆ. ಅಗೇನ್ ಇದು ಕೂಡ 0 ಆಗ್ತಾ ಇದೆ. ಇದು ಕೂಡ ನಿಮಗೆ ಎಷ್ಟು ಬರ್ತಾ ಇದೆ? 12 ಬರುತ್ತೆ. ಸೊ ಇದು ಎಷ್ಟು ಕಾನ್ಫಿಡೆಂಟ್ ಆಗಿ ಈ ತರ ಹೇಳ್ಬೋದು ಅಂತಂದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಇದನ್ನ ಹೆಂಗೆ ಕರೆಕ್ಟಾ ತಪ್ಪಾ ಅಂತ ಹೆಂಗ್ ಚೆಕ್ ಮಾಡ್ಬೋದು ಅಂತಂದ್ರೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಕೊಟ್ಟಾಗ ನಿಮ್ಗೆ ಆಕ್ಚುಲಿ ಆನ್ಸರ್ ಏನ್ ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತ ಬರುತ್ತೆ. ಸೊ ಡಿಟರ್ಮಿನೆಂಟ್ ಅಂದ್ರೆ ಇದ್ರ ಡಿಟರ್ಮಿನೆಂಟ್ ಚೆಕ್ ಮಾಡಿ. ಡಿಟರ್ಮಿನೆಂಟ್ ಎಷ್ಟು? ಸೊ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ 3 6 5 30 -6 3 18. ಕರೆಕ್ಟಾ? ಎಷ್ಟು ಬಂತು ಅಲ್ಲಿಗೆ? 12 ಬಂತು. ಇಂಟು ಐ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀರಿ, 1 0 0 1. ಹಾಗಾದ್ರೆ ಉತ್ತರ ಎಷ್ಟು ಬರಬೇಕು? 12 ನ ಮಲ್ಟಿಪ್ಲೈ ಮಾಡ್ತೀನಿ, 12 0 0 12. ನೋಡಿ, ಇದು ಒಂದು ಕುರ್ಡ್ ಮೆಥಡ್. ಹೆಂಗೆ ನೀವು ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲ ಚೆಕ್ ಮಾಡಕ್ ಇರುವಂತಹ ಒಂದು ಕುರ್ಡ್ ಮೆಥಡ್ ಇದು. ನೆನ್ಪಿಟ್ಕೊಳ್ಳಿ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಥವಾ ಅಡ್ಜಾಯಿಂಟ್ ಆಫ್ ಎ ಇಂಟು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆನ್ಸರು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಬರುತ್ತೆ. ಅಂದ್ರೆ ಎಲ್ಲಾ ಈ ತರ ಪ್ರಾಬ್ಲಮ್ ಅಲ್ಲಿ ಇಲ್ಲಿರುವಂತಹ ಎಲಿಮೆಂಟ್ಸ್ 0 ಆಗೇ ಆಗುತ್ತೆ. ಹಾಗಾದ್ರೆ ಇಲ್ಲಿರೋದು ಏನ್ ಬರುತ್ತೆ? ಆ ಡಿಟರ್ಮಿನೆಂಟ್ ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೋ ಅದು ಇಲ್ಲಿ ಬರ್ಕೋತೀರಾ. ಅದಕ್ಕೆ ನನ್ಗೆ ಇಲ್ಲಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಎಷ್ಟು ಬಂತು? 12 ಬಂತು. ಈ ಐ ಅಂದ್ರೆ ಏನಪ್ಪಾ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ 1 0 0 ನಾವೇ ಬರ್ಕೋತೀರಿ. ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ ಒಳಗಡೆ. 12 1 12, 12 ಇಂಟು 0 0 0 0, 12 1 12. ಇದು ರಿಕ್ವೈರ್ಡ್ ಆನ್ಸರ್. ಓಕೆನಾ? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಬೇಕಾಗಿಲ್ಲ, ತೊಂದರೆ ಇಲ್ಲ, ಬರ್ಕೊಂಡ್ರು ಬರ್ಕೊಬಹುದು. ವೆರಿಫಿಕೇಶನ್ ಲೆಕ್ಕ ಇದು. ಬರೀಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಬಟ್ ಆದಷ್ಟು ನೀವು ಬರದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನನ್ನ ಈ ಪ್ರಾಬ್ಲಮ್ ಕೊಟ್ರೆ ನಿಮ್ಗೆ ಪ್ರಾಕ್ಟೀಸ್ ಈ ತರನೇ ಮಾಡ್ಕೊಳ್ಳಿ. ವೆರಿಫೈ ಮಾಡೋದೇ ಒಳ್ಳೇದು. ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ನಾನು ಇವಾಗ ಹೇಳ್ಕೊಟ್ನೋ ಅದನ್ನೇ ಇಲ್ಲಿ ವೆರಿಫೈ ಮಾಡಕ್ ಹೇಳ್ತಾ ಇದ್ದಾರೆ. ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಮಾಡಿ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಮಾಡಿ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಸೊಲ್ಯೂಷನ್ ನೋಡೋಣ. ಫಸ್ಟ್ ಕೊಟ್ಟಿರೋದು ಎ ಬರ್ಕೊತೀನಿ. ಎ ಏನಿದೆ? ದಟ್ ಈಸ್ 3 5 2 4. ಕರೆಕ್ಟಾ? ಸೊ ನನಗೆ ಅಡ್ಜಾಯಿಂಟ್ ಆಫ್ ಎ ಬೇಕು. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 4 ಇಲ್ಲಿ ಬರ್ತಾ ಇದೆ. ಸೊ 3 ಇಲ್ಲಿ ಬರ್ತಾ ಇದೆ. ಇದು -5 ಆಯ್ತು, ಇದು -2 ಆಯ್ತು. ಕರೆಕ್ಟಾ? ಈಗ ನನಗಿರುವಂತಹ ಎಲ್ ಎಚ್ ಎಸ್ ಏನಿದೆ, ದಿಸ್ ಇಸ್ ಎಲ್ ಎಚ್ ಎಸ್. ಕರೆಕ್ಟಾ? ಎಲ್ ಎಚ್ ಎಸ್ ಏನು? ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಹಾಗಾದ್ರೆ ಏನ್ ಮಾಡೋಣ? ಫಸ್ಟ್ ನಾವು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಮಾಡ್ಕೊಳ್ಳೋಣ. ಎ ಇಂಟು ಅಡ್ಜಾಯಿಂಟ್ ಆಫ್ ಎ.
ನೋಡಿ ನಾನು ಇಲ್ಲೇ ಹೇಳ್ಬಿಡ್ತೀನಿ. 3 4 12 ಮೈನಸ್ 2 5 10. 12 ಮೈನಸ್ 10 ಅಂದ್ರೆ 2. ನಿಮಗೆ 2002 ಬರ್ಬೇಕು ಕರೆಕ್ಟಾ? ಸೊ ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡ್ತೀನಿ ಈಗ. 3 5 2 4. ಸೊ ಬರ್ಕೊಂಡೆ. ಪಕ್ಕದಲ್ಲಿ ಅಡ್ಜಾಯಿಂಟ್ ಹಾಫ್ 4 ಮೈನಸ್ 5 ಮೈನಸ್ 2 3 ಬರ್ಕೊಂಡಿದ್ದೀನಿ. ಈಗ ಇವೆರಡನ್ನ ಏನ್ ಮಾಡೋಣ, ರೋ ಇಂಟು ಕಾಲಮ್ ಮಾಡೋಣ. ಸೊ ಮಾಡ್ಬೇಕಾದ್ರೆ ಏನ್ ಬಂತು, 3 4s that is 12, 5 2s that is minus 10, 3 into minus 5 that is minus 15, again 5 3s plus 15, correct? Again 2 into 4, 2 4s 8, 4 into minus 2 that is 4 2s 8, 2 into minus 5 2 5s that is 10, 4 3s that is what, plus 12. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರ್ತದೆ, 12 ಮೈನಸ್ 10. ಸಿ ಮಲ್ಟಿಪ್ಲಿಕೇಶನ್ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಮಾಡಿದ್ರೇನೆ ಈ ಎಲಿಮೆಂಟ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಪ್ಲಸ್ ಹಾಕ್ತೀರಾ. ಇಲ್ಲಿ ಆಲ್ರೆಡಿ ಬಟ್ ಇಲ್ಲಿ 5 2s ಮೈನಸ್ 10 ಬರ್ತಾರೆ, ಡೈರೆಕ್ಟ್ ಮೈನಸ್ 10 ಬರ್ದಿದ್ದೀನಿ. ಓಕೆನಾ? ಅಗೇನ್ 3 ಇಂಟು ಮೈನಸ್ 5 15, 5 3s 15, 2 4s 8, 4 2s 8, 2 into minus 5 again plus 4 3s 12. ನೀವು ಮಲ್ಟಿಪ್ಲಿಕೇಶನ್ ನೋಡಿಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ವಿಡಿಯೋನ ನೋಡಿ ಫಸ್ಟ್, ಅದ್ರ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. 12 minus 10 ಎಷ್ಟು ಬರ್ತಾ ಇದೆ? ಸೊ ಯುರ್ ಗೆಟಿಂಗ್ 12 minus 10 as what, ದಟ್ ಈಸ್ 2. ಇದು ನಿಮಗೆ ಏನಾಗುತ್ತೆ, ಆನ್ಸರ್ 0 ಬರ್ತಿದೆ. ಇದು ಕೂಡ 0 ಬರ್ತಾ ಇದೆ, ಯಾಕಂದ್ರೆ 8 minus 8 ಇದು. ಸೊ ಅಗೇನ್ ಇದೆಷ್ಟು ಬರ್ತಾ ಇದೆ, 2 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ LHS ಅಂತ ಇಟ್ಕೊಳ್ಳಿ. ಓಕೆನಾ? ಕಾಲ್ ಇಟ್ ಈಕ್ವೇಶನ್ ನಂಬರ್ 1. ಇನ್ನು ರೈಟ್ ಸೈಡ್ ಏನಿದೆ ನಮಗೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಇದೆ. ಸೊ ನಾನು ಡಿಟರ್ಮಿನೆಂಟ್ ಆಫ್ ಎ ಮಾಡ್ಕೊಳ್ಳೋಣ. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ? ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಸೊ ವಾಟ್ ಇಸ್ ದ ಗಿವನ್ ಮ್ಯಾಟ್ರಿಕ್ಸ್? ಸೊ 3 5 2 4. ಸೊ ಫಸ್ಟ್ ರೋ ಏನು, 3 5 2 4, ಕರೆಕ್ಟಾ? ದಟ್ ಮೀನ್ಸ್ ವಾಟ್, ಈಗ 3 4s 12 ಮೈನಸ್ 2 5s 10, ದಟ್ ಈಸ್ ವಾಟ್, 2. ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಎ. ಬಟ್ ನನ್ಗೆ ಏನ್ ಬೇಕು, ಡಿಟರ್ಮಿನೆಂಟ್ ಆಫ್ ಎ ಪಕ್ಕದಲ್ಲಿ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಬರ್ಕೊಬೇಕು, ದಟ್ ಈಸ್ 2. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೊಟ್ಟಿಲ್ವಲ್ಲ ಸರ್, ಇದು ಆಲ್ಮೋಸ್ಟ್ ಡಿಫಾಲ್ಟ್. ಕೆಲವು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ನಾವು ಡಿಫೈನ್ ಮಾಡ್ತೀರಿ, 2 into 2 ನ ಕನ್ಸಿಡರ್ ಮಾಡ್ತೀರಿ. ಸೊ 1 0 0 1 ಇದು ಡಿಫಾಲ್ಟ್ ಆಗಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು 2 ಒಳಗಡೆಗೆ 2 0 0 2, ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ ವಾಟ್, 2. Now you can observe here. So 2002 ಇದೆ, 2002 ಇದೆ. Equation number 1, equation number 2. So ಹಾಗಾದ್ರೆ from 1 and 2. From 1 and 2, which implies that A into adjoint of A is equal to determinant of A into I. This is the required answer. ಸೊ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಬರೀಬೇಕು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ವೆರಿ ಸಿಂಪಲ್. ನೀವು ಮಲ್ಟಿಪ್ಲಿಕೇಶನ್ ಕಲಿಬೇಕು. ಕೊಟ್ಟಿರುವಂತದ್ದು ಏನೇನಿದೆ ಅದು ನೋಡ್ಕೊಳ್ಳಿ ಫಸ್ಟ್. ಸೊ ಏನೇನ್ ಕೊಟ್ಟಿದ್ದಾರೆ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ, ಕರೆಕ್ಟಾ? ಸೊ ಫಸ್ಟ್ ಎ ಮಾಡ್ಕೋತೀನಿ, ಅಡ್ಜಾಯಿಂಟ್ ಆಫ್ ಎ ಮಾಡ್ತೀನಿ, ಅವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಲೆಫ್ಟ್ ನೋಡಿ, ಇವೆರಡು ಮಲ್ಟಿಪ್ಲಿಕೇಶನ್ ಇದೆ, ಎ ಮತ್ತೆ ಪಕ್ಕದಲ್ಲಿ ಅಡ್ಜಾಯಿಂಟ್ ಆಫ್ ಎ. ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನನ್ನ ಉತ್ತರ ಏನ್ ಬರ್ತಿದೆ, ಇದು ಬರ್ತಾ ಇದೆ 12 minus 10. ದಿಸ್ ಇಸ್ ಅ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ. ಇನ್ ಕೇಸ್ ನಿಮ್ಗೆ ಇದು ಮಲ್ಟಿಪ್ಲಿಕೇಶನ್ ಬರಲಿಲ್ಲ ಅಂತಂದ್ರೆ ಬೇಕಾದ್ರೆ ಈ ತರ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ವ್ಯಾಲ್ಯೂನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನೀವು ತೊಂದರೆ ಇಲ್ಲ. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಆಯ್ತು, ಪಕ್ಕದಲ್ಲಿ ಐ ಬೇಕು. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು, 2 ಬಂತು. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂದ್ರೆ ಏನು, 2 ಇಂಟು ಪಕ್ಕದಲ್ಲಿ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ವಿ. ಸೊ ಇಷ್ಟು ಬರ್ಕೊಂಡ್ರೆ ನನಗೆ ಆನ್ಸರ್ ಸಿಕ್ಬಿಟ್ಟು. ಸೊ ಎನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ ಬಿ. ಅಂದ್ರೆ ಒಳಗಡೆ ನಿಮ್ಗೆ ಎ ಬಿ ಇದೆ, ಕರೆಕ್ಟಾ? ಫಸ್ಟ್ ನಾನು ಏನೇನ್ ಮಾಡ್ಬೇಕು ಅಂತ ನೋಡ್ಕೊಬೇಕು. ಸೊ ಎ ಬಿ ಫಸ್ಟ್ ಇರೋದ್ರಿಂದ ನಾವು ಸೊಲ್ಯೂಷನ್ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಎ ಬಿ ನ ಕಂಡಿಡ್ಕೊಬೇಕು. ಸೊ ಎ ಬಿ, ಸೊ ಎ ಕೊಟ್ಟಿರುವಂತದ್ದು ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಆಗಿ ಎ ಬಿ ಅಂತ ಬರ್ಕೊಳ್ಳೋಣ. ಎ ಬಿ ಹೆಂಗ್ ಬರ್ಕೋತೀರಾ, ಎ ವ್ಯಾಲ್ಯೂ ಎಷ್ಟು, 1 2 3 4, ದಿಸ್ ಈಸ್ ಎ. ಬಿ ವ್ಯಾಲ್ಯೂ ಎಷ್ಟು, 3 0 2 1, ದಿಸ್ ಈಸ್ ವಾಟ್ ಬಿ. ಸೊ ಎ ಬಿ ಕೊಟ್ಟಿದ್ದಾರೆ, ಎ ಬಿ ಅಕ್ಕಪಕ್ಕ ಬರ್ಕೊಂಡಿದ್ದೀರಾ. ಸೊ ಎಗೆ ಮತ್ತೆ ಬಿ ಗೆ ಈ ತರ
ಆರೋ ಮಾರ್ಕ್ ಹಾಕೊಂಬೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಬೇಕು ಇನ್ನೊಂದು ಕ್ಲೀನ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 1 ಇಂದ 3 ಮಲ್ಟಿಪ್ಲೈ ಮಾಡ್ತೀರಾ, 1 ಇಂಟು 3 ಇಮಿಡಿಯೇಟ್ ಆಗಿ ಪ್ಲಸ್ ಹಾಕ್ತೀರಾ, 2 ಇಂಟು 2 ಅಗೇನ್ 1 ಇಂಟು 0 ಪ್ಲಸ್ 2 ಇಂಟು 1 ಅಗೇನ್ 3 ಇಂಟು 3 ಮಾಡ್ಬೇಕಲ್ವಾ, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 3 ಇಂಟು 2 ಪ್ಲಸ್ 4 ಇಂಟು 2 3 into 3, sorry, 3 into 3, 3 into 3, 3 into 3 plus 4 into 2. So again 3 into 0, 4 into 1. ನೀವು ಬೇಕಾದ್ರೆ ಈ ತರ ಬ್ರಾಕೆಟ್ ಹಾಕೊಳ್ಳಿ ಪ್ರತಿಯೊಂದಕ್ಕೂ. ಬೇಸಿಕಲಿ ಯಾರ್ಯಾರು ತೀರಾ ಕಷ್ಟ ಮಲ್ಟಿಪ್ಲಿಕೇಶನ್ ಅನ್ಸುತ್ತೋ ಅವ್ರು ಈ ತರ ಫಸ್ಟ್ ಬರ್ಕೊಬೇಕು. ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಹೇಳ್ಕೊಟ್ಟಿರುವಂತ ವಿಡಿಯೋ ಇದಾವೆ, ಬೇಜಾನ್ ಇದೆ, ಹಳೆ ಮ್ಯಾಟ್ರಿಸಸ್ ಇದೆ, ಡೀಟೇಲ್ ಆಗಿ ನೋಡ್ಕೊಳ್ಳಿ, ಅಲ್ಲಿ ಅರ್ಥ ಆಗುತ್ತೆ ನಿಮ್ಗೆ ಯಾವ ತರ ಮಾಡಿದೀನಿ ಅಂತೇಳಿ. ಸೊ ಈಗ ನೋಡಿ 3 1s are 3 plus 2 2s are 4. 1 into 0 0 plus 2 1s are 2. 3 3s are 9 plus 4 2s are 8. 3 0 0 plus 4 1s are 4. ಮಲ್ಟಿಪ್ಲಿಕೇಶನ್ ಅರ್ಥ ಆಗಿಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳು ಮಾಡಕ್ ಆಗೋದಿಲ್ಲ. ಸೊ 3 plus 4 ಎಷ್ಟಾಯ್ತು 12, ಸಾರಿ 3 plus 4 ಎಷ್ಟಾಯ್ತು 7, ಕರೆಕ್ಟಾ? ಅಗೇನ್ 0 plus 2 2, 9 plus 8 ಎಷ್ಟಾಯ್ತು 17. ಸೊ ದಿಸ್ ಇಸ್ ಅಗೇನ್ 4. ಇದು ನಾವು ಮಾಡುವಂತ ವ್ಯಾಲ್ಯೂ ಯಾವ್ದಿದು ಎ ಬಿ, ಬಟ್ ಅವ್ರು ಕೇಳಿರುವಂತದ್ದೇನು ಅಡ್ಜಾಯಿಂಟ್ ಆಫ್ ಎ ಬಿ. ಸೊ ಅಡ್ಜಾಯಿಂಟ್ ಆಫ್ ಎ ಬಿ, ಅಡ್ಜಾಯಿಂಟ್ ಆಫ್ ಎ ಬಿ ಏನಾಗುತ್ತೆ, ಈ ಎರಡು ವ್ಯಾಲ್ಯೂಸ್ ನ ಚೇಂಜ್ ಮಾಡ, 4 ಮೇಲಕ್ಕೆ ಹೋಗ್ಲಿ 7 ಕೆಳಗಡೆ ಬರ್ಲಿ. ಸೊ ದಟ್ ಈಸ್ ವಾಟ್ ಪ್ರಿನ್ಸಿಪಲ್ ಡಯಲ್ ಎಲಿಮೆಂಟ್ ಚೇಂಜ್ ಮಾಡ್ಬೇಕು. ಅಡ್ಜಾಯಿಂಟ್ ಅಂದ ತಕ್ಷಣ ಉಳಿದಿರುವಂತಹ ಎರಡು ಎಲಿಮೆಂಟ್ ಸೈನ್ ಚೇಂಜ್ ಮಾಡ, 2 ಗೆ -2 ಮಾಡ್ಕೊಳ್ಳಿ, 17 ಗೆ -17 ಮಾಡಿ. ಸೊ ದಿಸ್ ಈಸ್ ವಾಟ್ ದ ಫೈನಲ್ ರಿಕ್ವೈರ್ಡ್ ಆನ್ಸರ್. ಸೊ ನೆನ್ಪಿಟ್ಕೊಬೇಕು ಚೆನ್ನಾಗಿ. ಸೊ ಈ ವಿಡಿಯೋಸ್ ನಿಮಗೆ ಮೊಬೈಲ್ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ಮತ್ತೆ ವೆಬ್ಸೈಟ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ, ಫಾರ್ಮಾ ಶೀಟ್ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲಿ ನೀವೇನ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಬಹುದು. ಇನ್ನ ನಮ್ಗೆ ಇರುವಂತದ್ದು ಏನಪ್ಪಾ ಅಂದ್ರೆ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಯಾವುದು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಯಾವ ರೀತಿ ನಾವು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ನ ಮಾಡೋದು ನೋಡಿ. ಫಸ್ಟ್ ಆಫ್ ಆಲ್ ನೀವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಎ ಇನ್ವರ್ಸ್ ಫಾರ್ಮುಲಾ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಎ ಇನ್ವರ್ಸ್ ಫಾರ್ಮುಲಾ? ಸಿ, ನೀವು ಇದು ಕೊಟ್ಟಿದ ತಕ್ಷಣ ಸೊಲ್ಯೂಷನ್ ಅಲ್ಲಿ ಫಸ್ಟ್ ನೀವು ಗಿವನ್ ಬರ್ಕೊಳ್ಳಿ. ಗಿವನ್ ಬರ್ಕೊಂತೀರಾ 3 2 4 5. ಸೊ ದಿಸ್ ಈಸ್ ವಾಟ್ ಗಿವನ್ ಎ. ನಾವ್ ಏನ್ ಮಾಡ್ಬೇಕು, ಫಸ್ಟ್ ಎ ಇನ್ವರ್ಸ್ ಫಾರ್ಮುಲಾ ಬರ್ಕೋಬೇಕು, ಅವಾಗ ನೀವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ. ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಇದನ್ನ ಒಂದು 20 ಟೈಮ್ಸ್ ಬರ್ಕೊಂಬಿಡಿ. ಯಾವುದು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ. ಸೊ ಈ ತರ ಒಂದು 20 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನನಗೆ ಇಲ್ಲಿ ಏನೇನ್ ಬೇಕು ಅಂತ ಗೊತ್ತಾ ನೋಡಿ. ಇನ್ನೊಂದು ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ನೋಟ್ ಏನಪ್ಪಾ ಅಂತಂದ್ರೆ, ಎ ಇನ್ವರ್ಸ್ ಮತ್ತೆ ಎ ಮೇಲೆ ಬರೀ ಲೈನ್ ಹಾಕುವಂಥದ್ದು, ದೀಸ್ ಟು ಆರ್ ನಾಟ್ ಸೇಮ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ ಇವೆರಡು ಒಂದೇ ನೋಡಿ. ಎ ಡ್ಯಾಶ್ ಆರ್ ಎ ಪವರ್ ಟಿ ಅಂತಿದೆ, ಅವು ಟ್ರಾನ್ಸ್ಪೋಸ್ ಲೆಕ್ಕ. ಎ ಇನ್ವರ್ಸ್ ಅಂದ್ರೆ ಮಾತ್ರ ಬೇರೆ. ಸೊ ಎ ಇನ್ವರ್ಸ್ ಅನ್ನೋದಕ್ಕೆ ಇದು ಫಾರ್ಮುಲಾ. ಎ ಡ್ಯಾಶ್ ನಿಮ್ಗೆಲ್ಲ ಗೊತ್ತಿದೆ, ರೋನ ಕಾಲಮ್ ಮಾಡೋದು, ಕಾಲಮ್ನ ರೋ ಮಾಡೋದು. ಸೊ ಈಗ ಎ ಇನ್ವರ್ಸ್ ಸಿಕ್ಕಿದೆ, ನನಗೆ ಏನ್ ಮಾಡ್ಬೇಕು, ಎ ಇನ್ವರ್ಸ್ ಅಲ್ಲಿ ಅಡ್ಜಾಯಿಂಟ್ ಬೇಕು, ಡಿಟರ್ಮೆಂಟ್ ಆಫ್ ಎ ಬೇಕು. ವೆರಿ ಸಿಂಪಲ್. ನಿಮ್ಗೆ ಅಡ್ಜಾಯಿಂಟ್ ಮಾಡೋದು ಗೊತ್ತು, ಡಿಟರ್ಮೆಂಟ್ ಮಾಡೋದು ಗೊತ್ತು, ಎರಡು ಸಾಲ್ವ್ ಮಾಡ್ಕೊಳ್ಳಿ. ಹಾಗಾದ್ರೆ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಎ? ಫಸ್ಟ್ ಅಡ್ಜಾಯಿಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡೋಣ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡ್ತೀನಿ, 5 ಮತ್ತೆ 3, ಇದು -2, ಇದು -4. ಇದು ಅಡ್ಜಾಯಿಂಟ್ ಆಫ್ ಎ. ಅದೇ ರೀತಿ ಡಿಟರ್ಮೆಂಟ್ ಆಫ್ ಎ ಮಾಡೋಣ. ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಡಿಟರ್ಮೆಂಟ್ ಏನ್ ಕೊಟ್ಟು ಬರ್ಕೊಳ್ಳಿ, 3 2 4 5, ಕರೆಕ್ಟಾ? ಸೊ 3 2 4 5 ನ ಡಿಟರ್ಮೆಂಟ್ ಏನ್ ಬರ್ತೈತೆ, 3 5s are 15 -4 2s are 8. ಸೊ 15 - 8 ಅಂದ್ರೆ ಎಷ್ಟಾಯ್ತು, 7. ಕರೆಕ್ಟಾ? ಸೊ ವಾಟ್ ಯು ಆರ್ ಗೆಟಿಂಗ್ ನೌ, ನನಗೆ ಅಡ್ಜಾಯಿಂಟ್ ಬೇಕು, ಡಿಟರ್ಮೆಂಟ್ ಆಫ್ ಎ ಬೇಕು, ಎರಡು ಸಿಕ್ಕಿದೆ. Therefore, A inverse is equal to, ಸಬ್ಸ್ಟಿಟ್ಯೂಟ್ ಮಾಡಿ, ಅಡ್ಜಾಯಿಂಟ್ ವ್ಯಾಲ್ಯೂ ಬರೀರಿ ಮೇಲೆ, ಏನು 5 -2 -4 ಮತ್ತೆ 3 ಡಿವೈಡೆಡ್ ಬೈ ಡಿಟರ್ಮೆಂಟ್ ವ್ಯಾಲ್ಯೂ ಎಷ್ಟು 7. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್.
ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಯ್ತು ಅಂದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅರ್ಥ ಆಗಿಲ್ಲ ಅಂದ್ರು ಕಮೆಂಟ್ ಮಾಡಿ ಹೇಳಿ, ಸರ್ ಅರ್ಥ ಆಯ್ತು ಥ್ಯಾಂಕ್ ಯು ಅಂತ ಒಂದು ಮೆಸೇಜ್ ಹಾಕಿ. ನನಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ರಿಕ್ವೈರ್ಡ್ ಆನ್ಸರ್. ಇದು 4 ಇದು. ಸೊ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇದು 4. ಓಕೆ. ಸೊ ಏನ್ ಮಾಡಬೇಕು? ಎ ಇನ್ವರ್ಸ್ ಅಂದ್ರೆ ಒಂದು ಫಾರ್ಮುಲಾ, ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮೆಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಹೆಂಗೆ ಫಸ್ಟ್ ಬರ್ಕೋಬೇಕು. ಪ್ರಿನ್ಸಿಪಲ್ ಡೈ ಇಂಟರ್ಚೇಂಜ್ ಮಾಡೋದು, ಸೆಕೆಂಡರಿ ಡೈನು ಸೈನ್ ಚೇಂಜ್ ಮಾಡೋದು ಅಷ್ಟೇನೆ. ಅದೇ ತರ ಡಿಟರ್ಮೆಂಟ್ ಆಫ್ ಎ ಹೆಂಗೆ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಬರ್ತಾ ಇದಾರೆ. ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಮೈನಸ್ ಪ್ರಾಡಕ್ಟ್ ಆಫ್ ದಿ ಸೆಕೆಂಡರಿ ಡಯಾಗ್ನಲ್, 3 5s ಮೈನಸ್ 4 2s. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಎ ಇನ್ವರ್ಸ್ ವ್ಯಾಲ್ಯೂ ಬಂದ್ಬಿಡ್ತು. ಓಕೆನಾ? ಸೊ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಎ ಇನ್ವರ್ಸ್. ಸೊ ಎ ಇದಾಯ್ತು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್, ದಟ್ ಇಸ್ ದ ಲಾಸ್ಟ್ ಪಾರ್ಟ್. ಸೊ ಕೊಟ್ಟಿರುವಂತ ಎ ಬರ್ಕೋತಾ ಇದೀನಿ ಒಂದ್ಸತಿ. ಎ ಇಸ್ ಈಕ್ವಲ್ ಟು 2 1 3 2 ಬರ್ಕೊಂಡೆ. ಸೊ ವಾಟ್ ಇಸ್ ದ ಅಡ್ಜಾಯಿಂಟ್ ಆಫ್ ಎ? ನಾನು ಏನ್ ಬರೀಬೇಕು ಫಸ್ಟ್? ಸೊ ಅಡ್ಜಾಯಿಂಟ್ ಆಫ್ ಎ ಬರೀಬೇಕು. ದಟ್ ಈಸ್ ವಾಟ್ ಐ ವಿಲ್ ರೈಟ್, ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎಗಿಂತ ಮುಂಚೆ ಏನ್ ಬರೀಬೇಕು? ಫಸ್ಟ್ ನಾನು ಫಾರ್ಮುಲಾ ಬರ್ಕೋಬೇಕು. ಕರೆಕ್ಟಾ? ಸೊ ವಾಟ್ ಈಸ್ ದ ಎ ಇನ್ವರ್ಸ್ ಫಾರ್ಮುಲಾ ಹೇಳಿ ನೋಡೋಣ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ಒಂದು 20 ಟೈಮ್ಸ್ ಬರೀರಿ ಅಂತ. ಎ ಇನ್ವರ್ಸ್ ಇಸ್ ವಾಟ್? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಈಗ ನಾವು ಫಸ್ಟ್ ಏನ್ ಮಾಡೋಣ? ಅಡ್ಜಾಯಿಂಟ್ ಆಫ್ ಎ ಮಾಡೋಣ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನು? ದಟ್ ಈಸ್ ಇಲ್ಲಿ ಕೊಟ್ಟಿರುವಂತ ಪ್ರಿನ್ಸಿಪಲ್ ಡಯಾಗ್ನಲ್ ಇಂಟರ್ನಲ್ ಎರಡು ಸೇಮ್ ಇದೆ. ಕರೆಕ್ಟಾ? 2 2 ಸೇಮ್ ಇದೆ. ಚೇಂಜ್ ಮಾಡಿದ್ರು ಅದೇ ಇರುತ್ತೆ. 2 2 ಆಯ್ತು. ಇದು -1 ಮತ್ತೆ ಇದು -3. ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2 1 3 2. ಕರೆಕ್ಟಾ? ಸೊ 3 2 2s 4 3 1s 3. 4 ಮೈನಸ್ 3 ಎಷ್ಟಾಯ್ತು? 1. ಸೊ ಈಗ ಏನ್ ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ವ್ಯಾಲ್ಯೂ ಫಸ್ಟ್ ಬರೀತೀರಾ. 2 -1. ಕೆಲವರು ಕೇಳ್ತಾರೆ ಇದು ಬರೀಲೇಬೇಕಂತ. ಹೌದು, ಇದು ಬರೀಲೇಬೇಕು. ಬರೆದ್ರೇನೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾ ಇಲ್ಲ, ಕೊಡಲ್ಲ. ಸೊ ಕೆಲವು ಟೈಮ್ ಎಂತೆಂತ ಸಿಲ್ಲಿ ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಇಷ್ಟಕ್ಕೆ ಮಾರ್ಕ್ಸ್ ಬರುತ್ತಾ ಅಂತಾನು ಬರುತ್ತೆ. ಕೆಲವು ಟೈಮ್ ಎಂತದಂದ್ರೆ ಇಷ್ಟು ಬರೆದ್ರೆ ಸಾಕಾ, ನಾನು ಲಾಸ್ಟ್ ಬರೀಲೇಬೇಕಾ ಅನ್ನೋ ಡೌಟ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ವಾಟ್ ರಿಕ್ವೈರ್ಡ್ ಆನ್ಸರ್. ಏನ್ ಮಾಡ್ಕೊಬೇಕು? ಅಡ್ಜಾಯಿಂಟ್ ಸ್ಟೆಪ್ ನಂಬರ್ 1, ಡಿಟರ್ಮೆಂಟ್ ಸ್ಟೆಪ್ ನಂಬರ್ 3, ಫಸ್ಟ್ ಫಾರ್ಮುಲಾ, ದೆನ್ ಸಬ್ಸ್ಟಿಟ್ಯೂಟ್ ದಟ್ ಫಾರ್ಮುಲಾ. ಇಷ್ಟೇ. ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆನಾ? ಸೊ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ವರ್ಡ್ಸ್ ಅಲ್ಲಿ ಇನ್ವರ್ಸ್ ಅಂತ ಕೊಡ್ದಿರಾ, ಡೈರೆಕ್ಟ್ ಆಗಿ ಎ ತಲೆ ಮೇಲೆ -1 ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಆಲ್ಸೋ ಎ ಇನ್ವರ್ಸ್ ಅಂತ. ಸೊಲ್ಯೂಷನ್ ಫಸ್ಟ್ ಏನ್ ಮಾಡ್ತೀನಿ? ಎ ಬರ್ಕೋತೀನಿ. ಎ ಏನ್ ಕೊಟ್ಟಿದ್ದಾರೆ? 3 5 2 4 ಬರ್ಕೊಂಡೆ. ಸೊ ಫಸ್ಟ್ ನನಗೆ ಎ ಇನ್ವರ್ಸ್ ಬರ್ಕೋತೀನಿ ಫಾರ್ಮುಲಾ. ವಾಟ್ ಈಸ್ ಎ ಇನ್ವರ್ಸ್? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಅದಕ್ಕಾಗಿ ಏನ್ ಮಾಡ್ತೀನಿ? ಫಸ್ಟ್ ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನ್ ಬರ್ಕೋಬೇಕು? ಸೊ ಚೇಂಜ್ ದ ಪ್ರಿನ್ಸಿಪಲ್ ಡಯಾಗ್ನಲ್ 4 ಮತ್ತೆ 3, ಚೇಂಜ್ ದ ಸೈನ್ ಆಫ್ ದಿ ಸೆಕೆಂಡರಿ ಡಯಾಗ್ನಲ್, ದಿಸ್ ಅಡ್ಜಾಯಿಂಟ್ ಆಫ್ ಎ, ದೆನ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಸೊ ಡಿಟರ್ಮಿನೆಂಟ್ ಆಫ್ 3 5 2 ಮತ್ತೆ 4. ಸೊ ದಟ್ ಮೀನ್ಸ್ ವಾಟ್? 3 4s are 12 minus 2 5s are 10. What is the required one? 2. ಹಾಗಾದ್ರೆ ಏನ್ ಮಾಡ್ಬೇಕು? ನಾನೀಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ದ ಫೈನಲ್ ಸೊಲ್ಯೂಷನ್ ಎ ಇನ್ವರ್ಸ್. ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಮೇಲೆ ಬಂದಿರುವಂತ ಅಡ್ಜಾಯಿಂಟ್ ಬರಿತೀನಿ. 4 -5 -2 3. ನೋಡಿ, ಇದನ್ನೇ ಬರ್ಕೊಂಡಿದ್ದೀನಿ ಇಲ್ಲಿ. ಕರೆಕ್ಟಾ? ಇಲ್ಲಿ ಏನಿದೆ ಅಡ್ಜಾಯಿಂಟ್ ಅದನ್ನೇ ಬರ್ಕೊಂಡಿದ್ದೀನಿ. ಸೊ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎಷ್ಟು? 2. ಸೊ ದಿಸ್ ಇಸ್ ವಾಟ್ ರಿಕ್ವೈರ್ಡ್ ಸೊಲ್ಯೂಷನ್. So this is the required solution. Again, find the inverse of the matrix. One more problem. So ಇದನ್ನ ನಾನು ನಿಮಗೆ ಬಿಡ್ತೀನಿ, ಟ್ರೈ ಮಾಡಿ. ಸೊ ಏನ್ ಮಾಡಬೇಕು? ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಫಸ್ಟ್ ಏನ್ ಮಾಡ್ತೀರಾ? ಸೊ ಫಸ್ಟ್ ಯು ಹಾವ್ ಟು ಸಾಲ್ವ್ ದಿಸ್ ಒನ್. ಟೇಕ್ ಯುವರ್ ಓನ್ ಟೈಮ್ ಅಂಡ್ ಸಾಲ್ವ್ ದಿಸ್. ಫಾರ್ಮುಲಾ ಬರಿಬೇಕು. ಫಾರ್ಮುಲಾ ಆದ್ಮೇಲೆ ಏನ್ ಮಾಡ್ಬೇಕು? ಅಡ್ಜಾಯಿಂಟ್ ಬರಿಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? ಡಿಟರ್ಮಿನೆಂಟ್ ಆಫ್ ನ ಬರಿಬೇಕು. ಕರೆಕ್ಟಾ? ಸೊ ದಟ್ ಮೀನ್ಸ್ ವಾಟ್? ಸೊ let us take that. Given a is equal to, ನಾವೇ ಡಿಫೈನ್ ಮಾಡ್ಕೋತೀರಿ, 4 1 2 3. ಕರೆಕ್ಟಾ?
Now what you have to write? First one, A inverse formula ಬರ್ಕೋತೀನಿ. A inverse formula adjoint of A divided by determinant of A ಬರ್ಕೊಂಡೆ. Again, so ನನಗೇನ್ ಬೇಕು? adjoint of A ಬೇಕು. adjoint of A is equal to ಏನಾಗುತ್ತೆ? ಇದು 3, ಇದು 4, ಇದು -1, ಇದು -2. ನೆಕ್ಸ್ಟ್ ಏನು? ಡಿಟರ್ಮಿನೆಂಟ್ ಆಫ್ ಎ ಏನು? 4 1 2 3 4 1 2 3 4 3s are 12 -2 1s are 2 ಎಷ್ಟು ಬರ್ತಿದೆ? 10 ಬರ್ತಿದೆ. ಸೊ therefore A inverse is equal to adjoint of A ಏನು ಬರ್ತೈತೆ? 3 -1 -2 and 4 divided by determinant of ಎಷ್ಟು ಬಂತು? 10 ಬಂತು. So this is the required solution. ಇದನ್ನ ನಿಮಗೆ 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ಗೆ ಕೇಳ್ತಾರೆ. ಆರಾಮ ಬರೆಯುವಂಥದ್ದು, ಯಾವುದೂ ಡಿಫಿಕಲ್ಟ್ ಲೆವೆಲ್ ಇರುವಂಥದ್ದಿಲ್ಲ. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿಗೆ ಇದರಿಂದ ಕೂಡ ನಿಮ್ಗೆ 5 to 6 ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ ನಾವು ಏನ್ ತಿಳ್ಕೊಂಡ್ರಿ? ಅಡ್ಜಾಯಿಂಟ್ ಆಫ್ ಎ ಮತ್ತೆ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ನ ತಿಳ್ಕೊಂಡಿ. ಇದೆಲ್ಲ ಕ್ವಶನ್ಸ್ ನ ನಿಮಗೆ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ವಿಡಿಯೋಸ್ ಕೂಡ ಫಸ್ಟ್ ಮೊಬೈಲ್ ಆಪ್ ಅಲ್ಲೇ ಸಿಗುತ್ತೆ, ಆಮೇಲೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೊ ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಸೊ ಎಕ್ಸಾಮ್ ಬರೋಷ್ಟರಲ್ಲಿ ಇದನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. 20 ಸೀರೀಸ್ ಅವರಿಗೆ ಮಾತ್ರ ಇದು ಖಂಡಿತ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನ ಬಿಟ್ಟು ನಿಮಗೆ ಬೇರೆ ಬರೋದಿಲ್ಲ. ಓಕೆನಾ? ಆದಷ್ಟು ಇದೇ ಟೈಪ್ ಕ್ವಶನ್ಸೇ ಬರುತ್ತೆ, ಇಲ್ಲ ಇದೇ ಕ್ವಶನ್ಸ್ ಕೂಡ ಬರುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.